ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಸತ್ಪ್ರಮೋದ ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ಶ್ರೀ ಹರಿವಾಯುಸ್ತುತಿಯ ಮುಂಚೆ ಮತ್ತು ನಂತರದಲ್ಲಿ ಪಠನೆ ಮಾಡುವ, ವಾಯುಸ್ತುತಿಗೆ ಸಂಪುಟಾಕಾರವಾಗಿ ಪಠನೆ ಮಾಡತಕ್ಕಂತಹ ನರಸಿಂಹ ನಖಸ್ತುತಿಯ ಬಗ್ಗೆ ಸ್ವಲ್ಪ ಚಿಂತನೆ ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನು, ಸಾಹಸವನ್ನು ಮಾಡೋಣ. ಹರಿವಾಯುಸ್ತುತಿಯ ಬಗ್ಗೆ ನಿಮಗೆ ಗೊತ್ತು. ಮಹಾಜ್ಞಾನಿಗಳು, ಅದ್ಭುತ ವಿದ್ವಾಂಸರು ಆಚಾರ್ಯರ ಜೊತೆಗೆ 15 ದಿನಗಳ ಕಾಲ ವಾಕ್ಯಾರ್ಥ ಮಾಡಿ ನಿಜವಾದ ಸಿದ್ಧಾಂತ, ಅದು ಮಧ್ವ ಸಿದ್ಧಾಂತ ಅಂತ ಮನಗಂಡ ಮಹನೀಯರು, ಅದು ತ್ರಿವಿಕ್ರಮ ಪಂಡಿತರು. ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ ವಾದಿರಾಜರ ಮಾತಲ್ವ. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ನಿಜವಾದ ಸಿದ್ಧಾಂತವನ್ನು ಮನಸ ಅನುಭವಿಸಿ ಆಚಾರ್ಯರ ಸಿದ್ಧಾಂತವನ್ನು ಸ್ವೀಕಾರ ಮಾಡಿದ ಮಹಾನುಭಾವರು. ತಂದೆಯಾದ ತ್ರಿವಿಕ್ರಮ ಪಂಡಿತರು ವಾಯುಸ್ತುತಿಯನ್ನು ರಚನೆ ಮಾಡಿದರು. ಅವರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ದಿವ್ಯವಾದ ಮಂಗಲಮಯವಾಗಿರತಕ್ಕಂತಹ ಸುಮಧ್ವ ವಿಜಯವೆಂಬ ದಿವ್ಯ ಕಾವ್ಯವನ್ನು, ಮಂತ್ರ ತುಲ್ಯವಾದ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಮಕ್ಕಳು. ಅಪ್ಪ ಹರಿವಾಯುಸ್ತುತಿ ಮಾಡಿದರೆ ಮಗ ಸುಮಧ್ವ ವಿಜಯ ಮಾಡಿಕೊಟ್ಟಿದ್ದಾರೆ. ಇಡೀ ಮಾಧ್ವ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅತೀ ಪ್ರಧಾನವಾದದ್ದು ಈ ವಾಯುಸ್ತುತಿ ಅಂತ ಕೇಳುತ್ತೇವೆ. ಒಬ್ಬ ಗೃಹಸ್ಥ ಆಚಾರ್ಯರು ಮಾಡಿದ ಈ ಹರಿವಾಯುಸ್ತುತಿಯನ್ನು ಪ್ರತಿನಿತ್ಯವೂ ಪೀಠಾಧಿಪತಿಗಳು, ಯತಿಗಳು, ಜ್ಞಾನಿಗಳು, ಸನ್ಯಾಸಿಗಳೂ ಕೂಡ ಪಠನೆ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ. ಸನ್ಯಾಸಿಗಳು ತಮ್ಮ ಅನುಭವವನ್ನು ಹೇಳುತ್ತಾರೆ. ಸ್ವಯಂ ವಾದಿರಾಜರು ವಾಯುಸ್ತುತಿ ರತಿರ್ನಿತ್ಯಂ ವೇದಾಹಂಚ ಕಥಂಚನ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಪ್ರತಿನಿತ್ಯವೂ ವಾಯುಸ್ತುತಿಯ ಪುನಶ್ಚರಣದ ಕ್ರಮವನ್ನು ಇಟ್ಟುಕೊಂಡವರು, ಪದ್ಧತಿಯನ್ನು ನಡೆಸಿಕೊಂಡು ಬಂದವರು ಅನೇಕ ಮಾಧ್ವ ಪರಂಪರೆಯ ಪೀಠಾಧಿಪತಿಗಳು, ಜ್ಞಾನಿಗಳು, ಅನೇಕ ವಿದ್ವಾಂಸರು ಎಲ್ಲರೂ ಕೂಡ. ಅದಕ್ಕೆ ನೀವು ಚಿಂತನೆ ಮಾಡಿ, ಒಬ್ಬ ಗೃಹಸ್ಥರು ಮಾಡಿದ ಆಚಾರ್ಯರ ದಿವ್ಯವಾದ ಹರಿವಾಯುಸ್ತುತಿಯನ್ನು ಒಬ್ಬ ಯತಿಗಳು, ಪೀಠಾಧಿಪತಿಗಳು, ಎಲ್ಲ ಮಹನೀಯರು ಪಠನೆ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ ಅಂದರೆ ಎಂತಹ ದಿವ್ಯವಾದ ಒಂದು ಶಕ್ತಿ ಹರಿವಾಯುಸ್ತುತಿಗಿದೆ. ಪರಮಮಂಗಲಕರವಾಗಿರ್ತಕ್ಕಂಥದ್ದು, ಮಂತ್ರ ತುಲ್ಯವಾದದ್ದು ವಾಯುಸ್ತುತಿ. ಆ ವಾಯುಸ್ತುತಿಯನ್ನು ಮಾಡಿ ಸಮರ್ಪಣೆ ಮಾಡಿದ್ದಾರೆ ಆಚಾರ್ಯರಿಗೆ ತ್ರಿವಿಕ್ರಮ ಪಂಡಿತರು. ವಾಯುಸ್ತುತಿ ಹೇಗೆ ರಚನೆ ಮಾಡಿದರು, ಆ ಒಂದು ಹಿನ್ನೆಲೆಯನ್ನು, ಒಂದು ಐತಿಹ್ಯವನ್ನು, ಒಂದು ಚರಿತ್ರೆಯನ್ನು ನಾವು ಕೇಳೋದುಂಟು. ಏನು? ಆಚಾರ್ಯರು ಒಂದು ದಿನ ಪೂಜೆ ಮಾಡ್ತಾ ಇದ್ದಾರೆ. ಆಚಾರ್ಯರು ಪೂಜೆ ಮಾಡುವಾಗ ನೈವೇದ್ಯ ನಡೆಯುವ ಸಮಯದಲ್ಲಿ ಪರದೆಯನ್ನು ಹಿಡಿದಿರುತ್ತಾರೆ.
ಭಗವಂತನಿಗೆ ನೈವೇದ್ಯದ ನಿವೇದನೆ ಆಗುವಾಗ ಯಾರು ನೋಡಬಾರದು. ಶ್ರೀಮದ್ ಆಚಾರ್ಯರೇ ಪೂಜೆ ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿಯೇ ಭಗವಂತನಿಗೆ ನೈವೇದ್ಯ ಮಾಡ್ತಾಳೆ, ಪಡದೆ ಹಿಡಿಯುತ್ತಾರೆ. ನೈವೇದ್ಯ ನಡೆಯುವ ಸಂದರ್ಭದಲ್ಲಿ ಪಡದೆ ಹಾಕಿರ್ತಾರೆ. ಹೊರಗಡೆ ವಿದ್ವಾಂಸರು, ವಿದ್ಯಾರ್ಥಿಗಳು, ಆಚಾರ್ಯರು ರಚನೆ ಮಾಡಿದ ದ್ವಾದಶ ಸ್ತೋತ್ರದ ಪಠನೆ ನಡೆದಿದೆ. ಅವತ್ತು 1 ಬಾರಿ ಆಯಿತು, 2 ಬಾರಿ ಆಯಿತು ದ್ವಾದಶ ಸ್ತೋತ್ರದ ಪಠನೆ. ನೈವೇದ್ಯ ಮುಗೀತಾ ಇಲ್ಲ, ಪಡದೆ ತೆಗೀತಾ ಇಲ್ಲ. ಯಾತಕ್ಕೆ ಇವತ್ತು ಇಷ್ಟೊತ್ತು ನೈವೇದ್ಯ ಪಡದೇನೇ ತೆಗೀತಾ ಇಲ್ಲ? ಏನು ಮಾಡ್ತಾ ಇದ್ದಾರೆ ಆಚಾರ್ಯರು? ಒಂದು ಕುತೂಹಲದಿಂದ, ಭಕ್ತಿಯಿಂದ ಸ್ವಲ್ಪ ಪಡದೆಯನ್ನು ಸರಿಸಿ ಇಣಿಕಿ ನೋಡಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಪರಮ ಮಂಗಲಮಯವಾದ, ದಿವ್ಯವಾದ, ರೋಮಾಂಚನಕಾರಿಯಾಗಿರತಕ್ಕಂಥ ಅತ್ಯದ್ಭುತವಾದ ಒಂದು ದೃಶ್ಯ ಕಣ್ಣಿಗೆ ಬಿದ್ದಿದೆ ತ್ರಿವಿಕ್ರಮ ಪಂಡಿತರಿಗೆ. ಏನು? ಶ್ರೀಮದ್ ಆಚಾರ್ಯರು 3 ರೂಪಗಳಿಂದ ಹನುಮ ಭೀಮ ಮಧ್ವರಾಗಿ 3 ರೂಪದ ಭಗವಂತನ ಪೂಜೆ ಮಾಡ್ತಾ ಇದ್ದಾರೆ. ರಾಮಕೃಷ್ಣ ವೇದವ್ಯಾಸರ ಪೂಜೆ ಮಾಡುವ ಸಾಕ್ಷಾತ್ ವಾಯುದೇವರು ಹನುಮ ಭೀಮ ಮಧ್ವರಾಗಿ, ಸಾಕ್ಷಾತ್ ಸಚ್ಚಿದಾನಂದ ಮೂರ್ತಿ ಪರಮಾತ್ಮನ 3 ರೂಪಗಳನ್ನು ಏಕಕಾಲಕ್ಕೆ 3 ರೂಪಗಳಿಂದ ಪೂಜೆ ಮಾಡುವ ದಿವ್ಯ ದೃಶ್ಯ ಕಣ್ಣಿಗೆ ಬಿದ್ದಿದೆ. ಆಗಲೇ ಮಹಾನುಭಾವರಿಗೆ, ತ್ರಿವಿಕ್ರಮ ಪಂಡಿತರಿಗೆ ಬಾಯಲ್ಲಿ ಹೊರಟ ಮಂತ್ರ ಅದು ಹರಿವಾಯುಸ್ತುತಿ. ಶ್ರೀಮದ್ವಿಷ್ಣುಂಗ್ರಿನಿಷ್ಠ ಅತಿಗುಣಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ಪಾಂಸ ಓಸ್ಮಾನ್ ಪುನಂತೂ. ವಾಯುಸ್ತುತಿ ರಚನೆಯಾದ ಕ್ರಮವನ್ನು ಕೇಳಿದ್ದೇವೆ. ನಾವು ನೀವು ಏನೋ ಶ್ಲೋಕ ಮಾಡಬಹುದು, ಹಾಡುಗಳನ್ನು ಬರೆಯಬಹುದು, ಕಷ್ಟಪಟ್ಟು ರಾಗ ಹಾಕಿ ಪ್ರಾಸ ಹುಡುಕಿ ಶಬ್ದಗಳನ್ನು ತಿಣುಕಾಡಿ ಏನೋ ಒಂದು ಶ್ಲೋಕ ಮಾಡಿದರೆ, ಒಂದು ಹಾಡು ಮಾಡಿದರೆ ಎಷ್ಟು ಬೀಗುತ್ತೇವೆ. ಅದರ ಮಹಾನುಭಾವರು, ಜ್ಞಾನಿಗಳು, ಆಚಾರ್ಯರ ಮಹಿಮೆಯನ್ನು ಸಾಕ್ಷಾತ್ ಕಂಡವರು, ಭಗವಂತನೇ ಅವರ ಬಾಯಿಂದ ನುಡಿಸಿದ ಮಂತ್ರ ಅದು ವಾಯುಸ್ತುತಿ. ಸುಮಾರು ಅಲ್ಲಿ ನಾವು ಚಿಂತನೆ ಮಾಡ್ತೇವಲ್ಲ, ವಾಯುಸ್ತುತಿ 41 ಶ್ಲೋಕಗಳಿರತಕ್ಕಂಥ ಮಂತ್ರ ತುಲ್ಯವಾದ ವಾಯುಸ್ತುತಿ. ಆ ವಾಯುಸ್ತುತಿಯನ್ನು ರಚನೆ ಮಾಡಿದರು. ವಾಯುದೇವರ ದಿವ್ಯ ಮಹಿಮೆಯನ್ನು, ಆಚಾರ್ಯರ ಮಹಿಮೆಯನ್ನು ಕೊಂಡಾಡಿದ್ದಾರೆ ತ್ರಿವಿಕ್ರಮ ಪಂಡಿತರು. ಆಚಾರ್ಯರು ಪೂಜೆಯೆಲ್ಲ ಮುಗಿಸಿ ಹೊರಗೆ ಬಂದ ಮೇಲೆ ಶ್ರೀಮದ್ ಆಚಾರ್ಯರಿಗೆ ತ್ರಿವಿಕ್ರಮ ಪಂಡಿತರು ತೋರಿಸಿದರು, ಸ್ವಾಮಿ ಈ ವಾಯುಸ್ತುತಿಯನ್ನು ರಚನೆ ಮಾಡಿದ್ದೇನೆ, ಸಮರ್ಪಣೆ ಮಾಡ್ತಾ ಇದ್ದೇನೆ, ಪರಮಾನುಗ್ರಹ ಮಾಡಬೇಕು ಸ್ವಾಮಿ. ಆಚಾರ್ಯರಿಗೆ ಪ್ರಾರ್ಥನೆ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತರು. ಆಚಾರ್ಯರು ನೋಡಿ ಸಂತುಷ್ಟರಾಗಿ ಅನುಗ್ರಹ ಮಾಡುತ್ತಾ, ಇದು ಕೇವಲ ವಾಯುಸ್ತುತಿ, ನಮ್ಮ ಸ್ತೋತ್ರ ಆಗುವುದು ಬೇಡ, ಇದು ಭಗವಂತನ ಸ್ತೋತ್ರವೂ ಆಗಬೇಕು. ಹರಿವಾಯುಸ್ತುತಿ. ತ್ರಿವಿಕ್ರಮ ಪಂಡಿತರು ಮಾಡಿದ ಈ ವಾಯುಸ್ತುತಿಗೆ ಹರಿಯ ಪರವಾಗಿ, ವಾಯುದೇವರ ಪರವಾಗಿ, ಇಬ್ಬರ ಪರವಾಗಿಯೂ ಅರ್ಥ ಮಾಡಲಿಕ್ಕೆ ಬರುತ್ತದೆ. ವ್ಯಾಖ್ಯಾನಕಾರರು ಅದನ್ನು ತಿಳಿಸಿಕೊಟ್ಟಿದ್ದಾರೂ ಕೂಡ. ಅದಕ್ಕೆ ಆಚಾರ್ಯ ಹೇಳಿದರು, ತಾವು ಮೊದಲು 2 ಶ್ಲೋಕಗಳನ್ನು ರಚನೆ ಮಾಡಿಕೊಟ್ರು. ನರಸಿಂಹದೇವರ ನಖಸ್ತುತಿ, ನರಸಿಂಹದೇವರ ಉಗುರಿನ ಸ್ತೋತ್ರ. ಏನು ನರಸಿಂಹದೇವರ ದಿವ್ಯವಾಗಿರತಕ್ಕಂಥ ಉಗುರಿನ ಮಹಿಮೆ? ಆ ನಖಸ್ತುತಿಯನ್ನು 2 ಶ್ಲೋಕಗಳನ್ನು ಮೊದಲು ಮಾಡಿಕೊಟ್ಟಿದ್ದಾರೆ ಆಚಾರ್ಯರು. ಈ 2 ಶ್ಲೋಕಗಳನ್ನು ವಾಯುಸ್ತುತಿಯ ಮೊದಲಿಗೆ, ವಾಯುಸ್ತುತಿ ಮುಗಿದ ಮೇಲೆ 41 ಶ್ಲೋಕಗಳು ಮುಗಿದ ಮೇಲೆ ಮತ್ತೆ ಈ 2 ಶ್ಲೋಕ ಹೇಳಬೇಕು. ವಾಯುಸ್ತುತಿಗೆ ಸಂಪುಟಾಕಾರವಾಗಿ ನರಸಿಂಹದೇವರ ಈ ನಖಸ್ತುತಿಯನ್ನು ಪಾರಾಯಣ ಮಾಡಬೇಕು, ಆಚಾರ್ಯ ಆಜ್ಞೆ ಮಾಡಿದ್ದಾರಂತ. ಅದಕ್ಕೇನೆ ಅಂದರೆ ತಿಲಕಪ್ರಾಯವಾಗಿ ತ್ರಿವಿಕ್ರಮ ಪಂಡಿತರು ರಚನೆ ಮಾಡಿದ ವಾಯುಸ್ತುತಿಗೆ ಆಚಾರ್ಯರು ಹಾಕಿಕೊಟ್ಟ ದಿವ್ಯವಾಗಿರತಕ್ಕಂಥ ಒಂದು ಮಂತ್ರ, ಅದು ನರಸಿಂಹದೇವರ ನಖಸ್ತುತಿ. ನರಸಿಂಹ ನಖಸ್ತುತಿ ಅಂತ ಕೇಳ್ತೇವೆ. ಆಚಾರ್ಯರ 37 ಸರ್ವಮೂಲ ಗ್ರಂಥಗಳಲ್ಲಿ ಸ್ತೋತ್ರ ಭಾಗದಲ್ಲಿ ಇರತಕ್ಕಂಥದ್ದು ಅಂತ 2 ಚಿಂತನೆ ಮಾಡಬಹುದು ನಾವು. ಒಂದು ದ್ವಾದಶ ಸ್ತೋತ್ರ, ಒಂದು ಈ ನರಸಿಂಹದೇವರ ನಖಸ್ತುತಿ ಅಂತ. ಕಂದುಕ ಸ್ತುತಿ ಅಂತೂ ಉಂಟು. ಅದು ಆಚಾರ್ಯರು ಪೂರ್ವಾಶ್ರಮದಲ್ಲಿ ತಾವು ಚಂಡಾಟವನ್ನು ಆಡುವಾಗ ಮಾಡಿದ್ದು. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟ. ಕಂದುಕ ಸ್ತುತಿಯನ್ನು ಕೇಳ್ತೇವೆ. ಆಚಾರ್ಯರು ಅದು ಆಶ್ರಮಕ್ಕಿಂತ ಮುಂಚೆ ತಾವು ಬಾಲಕರಾದಾಗ ಮಾಡಿದ್ದು. ಅದನ್ನು ಸರ್ವಮೂಲ ಗ್ರಂಥಗಳಲ್ಲಿ ಸೇರಿಸೋದಿಲ್ಲ, ಒಂದು ಪದ್ಧತಿ. ಆದರೆ ದ್ವಾದಶ ಸ್ತೋತ್ರ ಮತ್ತು ಈ ನರಸಿಂಹದೇವರ ನಖಸ್ತುತಿಯನ್ನು
ಆಚಾರ್ಯರ 37 ಸರ್ವಮೂಲ ಗ್ರಂಥಗಳಲ್ಲಿ ಸೇರಿಸ್ತಕ್ಕಂಥದ್ದು, ಸ್ತೋತ್ರ ಭಾಗದಲ್ಲಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಆಚಾರ್ಯರು ಈ ಎರಡುಗಳನ್ನು ಅಂತ ನಾವು ಚಿಂತನೆ ಮಾಡ್ತೇವೆ. ನರಸಿಂಹದೇವರ ನಖಸ್ತುತಿ ಅಂದರೆ ಏನ್ರಿ? ಉಗುರು ನೋಡಿ, ಉಗುರು ಕಟ್ ಮಾಡಿದರೆ ಸ್ನಾನ ಮಾಡಬೇಕು. ಕ್ಷೌರ ಮಾಡಿಕೊಂಡ ದಿನ ಉಗುರನ್ನು ಕತ್ತರಿಸಿಕೊಳ್ಬೇಕು. ಅದೊಂದು ಶುದ್ಧೀಕರಣದ ಒಂದು ಪ್ರಕ್ರಿಯೆ, ಗೊತ್ತಾಯಿತೋ ಇಲ್ಲೋ? ಆದರೆ ಸಚ್ಚಿದಾನಂದ ಮೂರ್ತಿಯಾದ ಪರಮಾತ್ಮನ ಉಗುರುಗಳು, ಪರಮಾತ್ಮನ ನಖ, ನಾವು ಶಾಸ್ತ್ರದಲ್ಲಿ ಒಂದು ಮಾತು ಕೇಳಿದ್ದೇವೆ, ದೇವರಿಗೂ ದೇವರ ಅವಯವಗಳಿಗೂ ಕಿಂಚಿತ್ತೂ ಭೇದ ಇಲ್ಲ, ನೇಹನಾಸ್ತಿ ಕಿಂಚನ. ಭಗವದ್ರೂಪಗಳಲ್ಲಿ ಮತ್ತು ಭಗವಂತನಿಗೂ ಭಗವಂತನ ಅವಯವಗಳಿಗೂ ಯಾವುದೇ ವಿಧವಾದ ಕಿಂಚಿತ್ತೂ ಭೇದ ಇಲ್ಲ ಎಂಬ ಮಾತನ್ನು ನಾವು ಕೇಳಿದ್ದೇವೆ. ಆದ್ದರಿಂದ ನರಸಿಂಹದೇವರ ನಖಸ್ತುತಿ ಅಂದರೆ ಅದು ನರಸಿಂಹದೇವರ ಸ್ತೋತ್ರವೇ. ನರಸಿಂಹದೇವರ ನಖಗಳು ಉಗುರುಗಳೇನೆ ದುಷ್ಟರಿಗೆ ದೈತ್ಯರಿಗೆ ವಜ್ರಾಯುಧಕ್ಕೆ ಸಮಾನವಾಗಿವೆ. ನರಸಿಂಹದೇವರ ನಖದ ಮಹಿಮೆಯನ್ನು ದೇವಾನುದೇವತೆಗಳೇ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನು ಆಚಾರ್ಯರು ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕೆಲವರು ಈ ನರಸಿಂಹ ನಖಸ್ತುತಿಯನ್ನು ಒಂದೇ ಶ್ಲೋಕ ಅಂತ ಹೇಳೋದು ಉಂಟು. ಪಾಂ ತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾತ್ಯದ್ಘಟಾ ಅಂತೇನು ನಾವು ಕೇಳ್ತೇವೆ. ಆ ರೀತಿ ಮೊದಲಿನ ಒಂದು ಶ್ಲೋಕ ಮಾತ್ರ ನರಸಿಂಹದೇವರ ನಖಸ್ತುತಿ, ಮುಂದಿನ ಎರಡನೇ ಶ್ಲೋಕ ಅದು ಸಂಬಂಧ ಇಲ್ಲ, ಅದು ಪ್ರತ್ಯೇಕ ಒಂದು ಸ್ತೋತ್ರ ಅಂತ ಕೆಲವರು ಹೇಳೋದು ಉಂಟು. ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್, ಈ ಶ್ಲೋಕ ಅದು ಪ್ರತ್ಯೇಕ ಅಂತ ಕೆಲವರು ಹೇಳೋದು ಉಂಟು. ಆದರೆ ಅನೇಕ ಪ್ರಾಚೀನ ತಾಡವಾಳೆ ಪ್ರತಿಗಳಲ್ಲಿ ಎರಡೂ ಒಟ್ಟಾಗಿಯೇ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅನೇಕ ಪ್ರಾಚೀನರು, ಹಿಂದಿನವರು, ಹಿರಿಯರು, ಜ್ಞಾನಿಗಳು ವ್ಯಾಖ್ಯಾನ ಮಾಡುವಾಗ ಈ ಎರಡು ಶ್ಲೋಕಗಳಿಗೆ ಸೇರಿಸೇನೇ ವ್ಯಾಖ್ಯಾನ ಮಾಡ್ತಾರೆ. ಮೊದಲಿನಿಂದಲೂ ಬಂದ ಸಂಪ್ರದಾಯ ನಖಸ್ತುತಿ ಅಂದರೆ ಎರಡೂ ಶ್ಲೋಕಗಳನ್ನು ಹೇಳೇನೆ ವಾಯುಸ್ತುತಿಯನ್ನು ಆರಂಭ ಮಾಡ್ತೇವೆ. ಹಾಗೇ ಪದ್ಧತಿ ಸಂಪ್ರದಾಯ ನಡೆದುಕೊಂಡು ಬಂದದ್ದು. ಆದ್ದರಿಂದ ಯಾವುದೇ ವಿಧವಾದ ಗೊಂದಲಕ್ಕೆ ಅವಕಾಶವಿಲ್ಲ ಅಂತ ನಾವು ಸ್ಪಷ್ಟವಾಗಿ ಅಲ್ಲಿ ಚಿಂತನೆ ಮಾಡಬೇಕು ಅಂತ ನಾವು ತಿಳಿಯಬೇಕು. ಮುಖ್ಯವಾಗಿ ನರಸಿಂಹದೇವರ ಅದ್ಭುತವಾಗಿರತಕ್ಕಂತಹ ನಖಸ್ತುತಿಯ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ ನೋಡಿ, ಹೇಳ್ತಾ ಇದ್ದಾರೆ ಏನು ಅರ್ಥ ಅಲ್ಲಿ. ಪ್ರಸಿದ್ಧವಾಗಿರತಕ್ಕಂಥದ್ದು, ಜೊತೆಗೆ ಬಹಳ ಕಠಿಣವಾಗಿರತಕ್ಕಂಥದ್ದು, ದಿವ್ಯವಾದ ನರಸಿಂಹದೇವರ ಉಗುರಿನ ಮಹತ್ವವನ್ನು ತಿಳಿಸಿಕೊಡ್ತಾರೆ ಆಚಾರ್ಯರೇನೆ ಸ್ವಯಂ. ಪಾಂ ತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾತ್ಯದ್ಘಟಾ ಕುಂಭೋ ಛಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾದಾರಿತಾರಾತಿದೂರ ಪ್ರಧ್ವಸ್ತ್ವಧ್ವಾಂತ ಶಾಂತ ಪ್ರವಿತತ ಮನಸಾ ಭವಿತಾನಾಕಿರುಂದೈ. ಆಚಾರ್ಯರು ಮಾಡಿಕೊಟ್ಟ ನರಸಿಂಹದೇವರ ನಖಸ್ತುತಿ ಏನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ? ಅಸುರ ಸೇನೆಗಳೆಲ್ಲ ಮದಬಂದ ಆನೆಗಳಂತೆ ಭಯಂಕರವಾಗಿವೆ. ಅಸುರರ ಸೈನ್ಯ, ಅಸುರರ ಆ ದೈತ್ಯರ ಗುಂಪು ಮದಬಂದ ಆನೆಗಳಂತೆ ಮಹಾಬಲಿಷ್ಠವಾಗಿವೆ, ಭಯಂಕರವಾಗಿವೆ. ಅಂತಹ ಮದಬಂದ ಆನೆಗಳಂತೆ ಇರುವ ಅಸುರರ ಆ ಸೈನ್ಯವನ್ನು, ಆ ಮದಬಂದ ಆನೆಯಂತೆ ಇರುವ ಅಸುರರ ಆ ಸೈನ್ಯವನ್ನು ಒಂದು ಸಿಂಹ ಹೇಗೆ ಆನೆಯ ಕುಂಭಸ್ಥಳವನ್ನು ಭೇದನೆ ಮಾಡುತ್ತದೋ ಹಾಗೆ ಅವುಗಳ ಕುಂಭಸ್ಥಳಗಳು ಉನ್ನತವಾಗಿರತಕ್ಕಂಥ ಪರ್ವತಗಳಂತೆ ಅಭೇದ್ಯವೆನ್ನಿಸಿವೆ. ಅಸುರರ ಸೈನ್ಯ ಆನೆಯ ಕುಂಭಸ್ಥಳಗಳಂತೆ ಅತಿ ಗಟ್ಟಿಯಾಗಿ ಅಭೇದ್ಯವಾಗಿರತಕ್ಕಂಥವುಗಳು. ಅಂತಹ ಅಸುರ ಸೈನ್ಯದ ಆನೆಗಳೆಂಬ ಆ ಕುಂಭಸ್ಥಳಗಳನ್ನು ಸೀಳಿ ಹಾಕೋದರಲ್ಲಿ ನರಸಿಂಹದೇವರ ಪ್ರತಿಯೊಂದು ಉಗುರುಗಳು ಕೂಡ ವಜ್ರಾಯುಧದಂತೆ
ಅತ್ಯಂತ ಸಮರ್ಥವಾಗಿವೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ದುಷ್ಟ ದೈತ್ಯರು, ಅಸುರ ಸೈನ್ಯಗಳೆಂಬ ಆನೆಯ ಕುಂಭಸ್ಥಳವನ್ನು ಸೀಳಿ ಹಾಕೋದರಲ್ಲಿ ನರಸಿಂಹದೇವರ ಈ ಉಗುರುಗಳು ವಜ್ರಾಯುಧದಂತೆ ಅತ್ಯಂತ ಸಮರ್ಥವಾಗಿವೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಉಗುರುಗಳನ್ನು, ಆ ಶತ್ರುಗಳನ್ನು ಮಣಿಸಿದ ಈ ನರಸಿಂಹದೇವರ ನಖಗಳನ್ನು ಮನಸ್ಸಿನ ಕತ್ತಲೆಯನ್ನು ಕಳೆದುಕೊಳ್ತಾರಂತೆ. ನರಸಿಂಹದೇವರ ಉಗುರಿನ ಪ್ರಕಾಶ, ಫಳಿಚ್ಚಂತ ಒಂದು ಕಾಂತಿ, ದಿವ್ಯವಾಗಿರತಕ್ಕಂಥ ಒಂದು ಫೋಕಸ್. ಯಾವುದರ ಕಾಂತಿ, ಯಾವುದರ ಬೆಳಕು? ನರಸಿಂಹದೇವರ ಉಗುರಿನ ಬೆಳಕಿನಿಂದ ತಮ್ಮ ಮನಸ್ಸಿನ ಎಲ್ಲ ಕತ್ತಲೆಯನ್ನು ಕಳೆದುಕೊಂಡವರು ಭಗವದ್ಭಕ್ತರಾದ, ಸಜ್ಜನರಾದ, ಜ್ಞಾನಿಗಳಾದ, ಸಾತ್ವಿಕರಾದ ಆ ದೇವತಾ ವೃಂದ. ದುಷ್ಟ ಅಸುರರ ಸೈನ್ಯ ಎಂಬ ಆನೆಯ ಕುಂಭಸ್ಥಳವನ್ನು ಸೀಳಿ ಹಾಕಿದ್ದು ಈ ಉಗುರು, ನರಸಿಂಹದೇವರ ಉಗುರು. ಇದೇ ನರಸಿಂಹದೇವರ ಉಗುರು ಭಕ್ತರಾದ ದೇವತಾ ವೃಂದಕ್ಕೆ ಆ ದೇವತೆಗಳ ಮನಸ್ಸಿನ ಕತ್ತಲೆಯನ್ನು ಕಳೆದು ಬೆಳಕನ್ನು ಕೊಟ್ಟಿರತಕ್ಕಂಥದ್ದು. ಇಂತಹ ದೇವತಾ ವೃಂದ ವಿಶಾಲವಾದ ಮನಸ್ಸಿನಿಂದ ನಿತ್ಯ ನಿರಂತರವಾಗಿ ನರಸಿಂಹದೇವರ ಆ ಉಗುರುಗಳನ್ನು ಧ್ಯಾನ ಮಾಡ್ತಾ ಇವೆ. ಆ ದೇವತಾ ವೃಂದ ನರಸಿಂಹದೇವರ ಉಗುರುಗಳನ್ನು ಧ್ಯಾನ ಮಾಡ್ತಾ ಇವೆ. ಅಂತಹ ನರಸಿಂಹದೇವರ ದಿವ್ಯವಾದ ಪರಮ ಪವಿತ್ರವಾದ ಭಗವಂತನಿಂದ ಅತ್ಯಂತ ಅಭಿನ್ನವಾದ ಆ ನರಸಿಂಹದೇವರ ನಖಗಳು, ಉಗುರುಗಳು ನಮ್ಮನ್ನು ಪಾಲಿಸಲಿ, ರಕ್ಷಣೆ ಮಾಡಲಿ, ನಮ್ಮನ್ನು ಕಾಪಾಡಲಿ. ಪಾಂತು ಅಸ್ಮಾನ್, ಅಸ್ಮಾನ್ ಪಾಂತು. ಅಂತಹ ನರಸಿಂಹದೇವರ ನಖಗಳು ನಮ್ಮನ್ನು ರಕ್ಷಣೆ ಮಾಡಲಿ. ನಾನು ಹೇಳಿದೆ, ದೇವರಿಗೂ ದೇವರ ಯಾವುದೇ ವಿಧವಾದ ಅವಯವಗಳಿಗೂ ವ್ಯತ್ಯಾಸ ಇಲ್ಲ. ಭಗವಂತ ಹೇಗೆ ಅಪ್ರಾಕೃತನೋ ನರಸಿಂಹದೇವರ ಉಗುರುಗಳೂ ಅಪ್ರಾಕೃತವೇ. ಬಲರಾಮದೇವರಲ್ಲಿ ಭಗವಂತನ ಶುಕ್ಲಕೇಶದ ಆವೇಶ ಅಂತ ಕೇಳುತ್ತೇವೆ ಮಹಾಭಾರತದಲ್ಲಿ. ಭಗವಂತನ ಒಂದು ಬಿಳಿ ಕೂದಲಿನ ಸನ್ನಿಧಾನ ಅಂದ್ರೇನು? ಭಗವಂತನ ಸನ್ನಿಧಾನ ಅಂತೆ ಅರ್ಥ. ಅದಕ್ಕೆ ಭಗವಂತನ ಒಂದು ಬಿಳಿ ಕೂದಲು ಇರಬಹುದು, ಭಗವಂತನ ಒಂದು ಉಗುರು ಇರಬಹುದು. ಅದು ಭಗವಂತನಿಂದ ಅತ್ಯಂತ ಅಭಿನ್ನ, ಅಪ್ರಾಕೃತ, ಪರಮಾನಂದಮಯ, ದಿವ್ಯವಾಗಿರತಕ್ಕಂಥ, ಪರಮ ಪವಿತ್ರವಾಗಿರತಕ್ಕಂಥ ಉಗುರು ಅಂತ ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ನೋಡಿ, ಅಲ್ಲಿ ಒಂದು ಮಾತು ಬರುತ್ತದೆ, ಭಗವಂತನ ಯಾವುದೇ ಅವಯವ ಇರಬಹುದು, ಭಗವಂತನ ಒಂದು ಉಗುರಿಗೂ ಬೇರೆಯವರ ಮಹಿಮೆ ಸಾಟಿ ಆಗದು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಬೇರೆ ರಮಾಬ್ರಹ್ಮಾದಿ ಯಾವುದೇ ದೇವತೆಗಳ ಮಹಿಮೆ ಇರಬಹುದು, ಎಂತಹ ಚಕ್ರವರ್ತಿಗಳ ಮಹಿಮೆ ಇರಬಹುದು, ಬೇರೆ ಎಲ್ಲರ ಮಹಿಮೆ ದೇವರ ಒಂದು ಉಗುರಿಗೂ ಸಾಟಿ ಆಗೋದಿಲ್ಲ. ನೀ ನನ್ನ ಕೂದಲಿಗೂ ಸಮಾನನಲ್ಲ ಬೈತಾ ಇರ್ತೇವೆ ಶತ್ರುಗಳಿಗೆ. ದೇವರ ಉಗುರಿಗೂ ಸಮಾನ ಅಲ್ಲ ಯಾರ ಮಹಿಮೆಯೂ ಕೂಡ. ಅಂತಹ ದಿವ್ಯವಾಗಿರತಕ್ಕಂಥ ಸರ್ವೋತ್ತಮವಾದ ಒಂದು ಮಹಿಮೆ ದೇವರ ಉಗುರಿಗಿದೆ. ಭಗವಂತನ ಪಾದ ನಖದ ಧೂಳಿಯ ಕಣಗಳನ್ನು ಕೂಡ ಅಕ್ಷರ ಪುರುಷಳು ನಿತ್ಯ ಮುಕ್ತಳಾದ ಮಹಾಲಕ್ಷ್ಮಿಯು ಎಣಿಸಲಾರಳು ಅಂತಾರೆ ಸುಮಧ್ವಿಜಯ ನಾರಾಯಣ ಪಂಡಿತಾಚಾರ್ಯರು. ನರಮಾಪಿ ಪದಾಂಗುಲೀಲಸನ್ ನಖದೂರಾಜದನಂತ ಸದ್ಗುಣಾನ್ ಗಣಯೇದ್ಗಣಯಂತ್ಯನಾರತಂ ಪರಮಾನ್ಕೋಸ್ಯ ಪರೋ ಗುಣಾನ್ ವದೇತ್. ಪರಮಾನ್ಕೋಸ್ಯ ಪರೋ ಗುಣಾನ್ ವದೇತ್ ಅಂತಾರೋ ಇಲ್ಲೋ. ಭಗವಂತನ ಪಾದ ಕಮಲಗಳಲ್ಲಿ ಇರುವ ಉಗುರಿನ ಧೂಳಿಯ ಕಣಗಳನ್ನು ಕೂಡ ನಿತ್ಯ ಮುಕ್ತಳಾದ ಸರ್ವಜ್ಞ ಮೂರ್ತಿ ಅಕ್ಷರ ಪುರುಷಳು ರಮಾದೇವಿಯು ಎಣಿಸಲಾರಳು ಅಂತ ಹೇಳುತ್ತಾರೆ. ಅಂತಹ ಅಪಾರವಾಗಿರತಕ್ಕಂತಹ ದಿವ್ಯವಾದ ಮಹಿಮೆ, ಶಕ್ತಿ, ಸಾಮರ್ಥ್ಯ ನರಸಿಂಹದೇವರ ಉಗುರುಗಳಿಗೆ ಇದೆ ಅಂತ ತಿಳಿಸಿಕೊಡ್ತಾರೆ. ನೋಡಿ, ನರಸಿಂಹದೇವರ ಈ ಉಗುರಿನ ವಿಚಾರ ಹೇಳಬೇಕಾದ್ರೆ ಪಾಂ ತ್ವಸ್ಮಾನ್ ಪುರುಹೂತ ವೈರಿ ಬಲವನ್, ಈ ಶ್ಲೋಕದ ಪೂರ್ವಾರ್ಧ ಶಾರ್ದೂಲ ವಿಕ್ರೀಡಿತ ಛಂದಸ್ಸಿನಲ್ಲಿ ಇದೆ. ಇದೇ ಶ್ಲೋಕದ ಉತ್ತರಾರ್ಧ ಅದು ಶ್ರದ್ಧರಾರುತ್ತದಲ್ಲಿ ಇದೆ. ಶ್ರದ್ಧರಾರುತ್ತದಲ್ಲಿ ಇದೆ ನೋಡಿ. ಯಾತಕ್ಕೆ ಅಂದರೆ ನಾವು ಚಿಂತನೆ ಮಾಡಬಹುದು ಬಹಳ ಚೆನ್ನಾಗಿ.
ನರಸಿಂಹದೇವರ ಚಿತ್ರದ ಒಂದು ಸಂಕೇತ ಇದು ಅಂತ. ಅಂದರೆ ಮೇಲ್ಗಡೆ ನರಸಿಂಹದೇವರ ಚಿತ್ರ ನಾವು ನೋಡ್ತೇವೋ ಇಲ್ಲೋ, ಕೆಲವು ಸಂಸ್ಕೃತ ಸಾಹಿತ್ಯದಲ್ಲಿ ಹೀಗುಂಟು, ಪೂರ್ವಾರ್ಧ ಒಂದು ವೃತ್ತದಲ್ಲಿ, ಉತ್ತರಾರ್ಧ ಇನ್ನೊಂದು ವೃತ್ತದಲ್ಲಿ. ಹಾಗೆ ತ್ರಿವಿಕ್ರಮ ಪಂಡಿತರ ಪ್ರಾರ್ಥನೆಯಂತೆ ಆಚಾರ್ಯರು ಮಾಡಿದ ಈ ದಿವ್ಯವಾಗಿರತಕ್ಕಂಥ ನರಸಿಂಹದೇವರ ನಖಸ್ತುತಿಯಲ್ಲಿ ಪೂರ್ವಾರ್ಧ ಶಾರ್ದೂಲ ವಿಕ್ರೀಡಿತ ವೃತ್ತ, ಸರ್ಗಧರಾ ವೃತ್ತದಲ್ಲಿ ಉತ್ತರಾರ್ಧ ಉಂಟು. ಗೊತ್ತಾಯಿತೋ ಇಲ್ಲೋ ನೋಡಿ. ಮೇಲೆ ಸಿಂಹದ ಮುಖ, ಕೆಳಗಡೆ ಹಿರಣ್ಯಕಶಿಪುವಿನ ಕರಳು ಮಾಲೆಯನ್ನು ಧಾರಣೆ ಮಾಡಿ ಮಾನವಾಕಾರದ ಒಂದು ಚಿತ್ರ ನರಸಿಂಹದೇವರ ಚಿತ್ರ. ಹಾಗೆ ಅದಕ್ಕೆ ಸರಿ ಹೋಗುವಂತೆ ಈ ಶ್ಲೋಕದಲ್ಲಿ ಪೂರ್ವಾರ್ಧದಲ್ಲಿ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ, ಉತ್ತರಾರ್ಧದಲ್ಲಿ ಶ್ರದ್ಧರಾ ವೃತ್ತದಲ್ಲಿ ಆ ಛಂದಸ್ಸಿನಲ್ಲಿ ಬರುವಂತೆ ಆಚಾರ್ಯರು ರಚನೆ ಮಾಡಿದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ರಾಮಾಯಣದಲ್ಲಿಯೂ ಕೂಡ ಈ ರೀತಿ ಶ್ಲೋಕಗಳು ಉಂಟು ಅಂತ ನಾವು ತಿಳಿಯುತ್ತೇವೆ. ಪೂರ್ವಾರ್ಧದಲ್ಲಿ ಒಂದು ವೃತ್ತ, ಉತ್ತರಾರ್ಧದಲ್ಲಿ ಇನ್ನೊಂದು ವೃತ್ತ ಅಂತ ಆ ರೀತಿ ಆಚಾರ್ಯರು ಮಾಡಿಕೊಟ್ಟಿದ್ದಾರೆ ಅಂತ ತಿಳಿಸಿಕೊಡ್ತಾರೆ. ಬೇಕಾದಷ್ಟು ವಿಚಾರಗಳಿದೆ ನರಸಿಂಹದೇವರ ನಖಸ್ತುತಿಯ ಬಗ್ಗೆಯೇ ಚೆನ್ನಾಗಿ ನಾವು ಚಿಂತನೆ ಮಾಡಿ ತಿಳಿಯಬೇಕು. ನರಸಿಂಹದೇವರ ಉಗುರಿನ ಸ್ತೋತ್ರ, ನರಸಿಂಹದೇವರ ಒಂದು ಉಗುರು ಪೂರ್ಣವಾಗಿ ರಮಾದೇವಿಯ ಅದರ ಮಹಿಮೆ ತಿಳಿಯಲ್ಲ ಅಂದರೆ ನಾವೇನು ತಿಳಿಯುತ್ತೇವೆ? ಬುದ್ಧಿಗೆ ಅನುಗುಣವಾಗಿ ನರಸಿಂಹದೇವರ ಉಗುರುಗಳು ಅಂದರೆ ದುಷ್ಟ ದೈತ್ಯರಿಗೆ ವಜ್ರಾಯುಧಕ್ಕಿಂತಲೂ ಕಠಿಣ, ಸಜ್ಜನ ಭಕ್ತ ವೃಂದಕ್ಕೆ ಮನಸ್ಸಿನ ಕತ್ತಲೆಯನ್ನು ಕಳೆದು ಬೆಳಕನ್ನು ನೀಡುವ ಪರಮ ಪವಿತ್ರವಾದ ವಸ್ತು ಅದು ನರಸಿಂಹದೇವರ ಉಗುರು. ನರಸಿಂಹದೇವರ ದೇವಸ್ಥಾನಕ್ಕೆ ಹೋದಾಗ ಚಿಂತನೆ ಮಾಡಿ, ಎಲ್ಲ ವಿಧವಾದ ಫಲವನ್ನು ಕೊಡತಕ್ಕಂಥದ್ದು ನರಸಿಂಹದೇವರ ಸಕಲ ದುಷ್ಟರ ನಿಗ್ರಹ, ಎಲ್ಲ ಪಾಪಗಳ ಪರಿಹಾರ ಮಾಡತಕ್ಕಂಥ ನರಸಿಂಹದೇವರ ಉಗುರುಗಳು ಅಂತ ಚಿಂತನೆ ಮಾಡೋಣ. ಎರಡನೇ ಶ್ಲೋಕದಲ್ಲಿ ಆಚಾರ್ಯ ಹೇಳಿದರು, ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮವಸ್ತು ದೂರತರತೋ ಅಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋ ಸ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾ. ಏನರ್ಥ ಇದ್ರದ್ದು ಹೇಳ್ತಾ ಇದ್ದಾರೆ. ಹೇ ಲಕ್ಷ್ಮೀಕಾಂತನೇ, ನರಸಿಂಹದೇವರ ಉಗುರಿಗೂ ಲಕ್ಷ್ಮೀಕಾಂತನೇ ಅಂತ ಸಂಬೋಧನೆ ಮಾಡಬಹುದು. ವ್ಯಾಖ್ಯಾನಕಾರ ಬರೀತಾರೆ. ಎರಡನೇ ಶ್ಲೋಕವು ನರಸಿಂಹ ನಖಸ್ತುತಿಯಲ್ಲೇ ಸೇರತಕ್ಕಂಥದ್ದು ಅಂತ ಹೇಳುವಾಗ, ಹೇ ಲಕ್ಷ್ಮೀಕಾಂತನೇ, ಎಲ್ಲ ಕಡೆಗೂ ಕೂಡ ಬಗೆ ಬಗೆಯಾಗಿ ಅನ್ವೇಷಣೆ ಮಾಡಿ ಹುಡುಕಿ ತಡಕಾಡಿ ನೋಡಿದರೂ ಕೂಡ ಸರ್ವಸ್ವಾಮಿಯಾದ ನಿನಗೆ ಸಮನಾದ ವ್ಯಕ್ತಿ ಇನ್ನೊಬ್ಬ ಸಿಗಲಾರ. ನತ್ವತ್ಸಮೋ ಅಭ್ಯಧಿಕ ಕುತೋನ್ಯಃ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶಿತುಸ್ತೆ ಸಮಂ. ನಿನಗೆ ಸಮನಾದ ವ್ಯಕ್ತಿ ಇನ್ನೆಲ್ಲಿ ಸಿಗಲಿಕ್ಕೆ ಸಾಧ್ಯ? ಪರಮಾತ್ಮನಿಗೆ ಆಚಾರ್ಯರಂತ ಇದ್ದಾರೆ, ನಿನಗೆ ಸಮನಾದ ವ್ಯಕ್ತಿಯೇ ಇಲ್ಲ ಅಂದರೆ ನಿನಗಿಂತಲೂ ಅಧಿಕನಾದ ವ್ಯಕ್ತಿ ದುರಿತೋಪಾಸ್ತ ಸಾಧ್ಯವೇ ಇಲ್ಲ. ಒಂದು ಮಾತು ಬರುತ್ತದೆ, ಅಲ್ಲಿ ಹೇಳ್ತಾರೆ ನೋಡಿ, 8ನೇ ರಸದಂತೆ ನಿನಗೆ ಅಧಿಕನಾದ ವ್ಯಕ್ತಿ, ನಿನಗೆ ಸಮನಾದ ವ್ಯಕ್ತಿ ಅತ್ಯಂತ ಅಸಂಭಾವಿತ. ರಸಗಳು ಇರೋದೇನೇ 6. ಗೊತ್ತಾಯಿತು ಎಲ್ಲೋ? ರಸಗಳು ಇರೋದೇನೇ 6: ಮಧುರ, ಆಮ್ಲ, ಲವಣ, ಕಟುಕ, ಶಾಯ, ತಿಕ್ತ ಭೇದಾತ್ ಷಡ್ವಿಧ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. 6 ರಸಗಳು. 7ನೇ ರಸವೇ ಇಲ್ಲ ಅಂದರೆ 8ನೇ ರಸ ಇನ್ನೆಲ್ಲಿ ಬರುತ್ತದೆ? ಭಗವದ್ಗೀತೆಯಲ್ಲಿ ಇರತಕ್ಕಂಥದ್ದೇ 18 ಅಧ್ಯಾಯಗಳು, 19 ಅಧ್ಯಾಯಗಳಿಲ್ಲ. 19ನೇ ಅಧ್ಯಾಯವೇ ಇಲ್ಲ ಅಂದರೆ 20ನೇ ಅಧ್ಯಾಯ ದುರಿತೋಪಾಸ್ತ. ಹಾಗೆ ಭಗವಂತನಿಗೆ ಸಮನಾದ ವ್ಯಕ್ತಿನೇ ಇಲ್ಲ ಅಂದರೆ ಆ ಭಗವಂತನಿಗೆ ಅಧಿಕನಾದ, ಭಗವಂತನಿಗಿಂತಲೂ ಉತ್ತಮನಾದ ಇನ್ನೊಬ್ಬ ವ್ಯಕ್ತಿ ನೆವರ್, ಸಾಧ್ಯವೇ ಇಲ್ಲ, ಅಸಾಧ್ಯ. ಅಷ್ಟಮ ರಸದಂತೆ ಅತ್ಯಂತ ಅಸಂಭಾವಿತ. ಭಗವಂತನಿಗೂ ಅಧಿಕನಾದ ವ್ಯಕ್ತಿ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನು ಮೊದಲು ಹೇಳಿ, ಆಮೇಲೆ ನಿನ್ನ ರೋಷದಿಂದ ಭಗವಂತ ಸ್ವಾಮಿ, ನಿನ್ನ ಸಿಟ್ಟಿನಿಂದ ಹೊರಹೊಮ್ಮುವ, ನಿನ್ನ
ದಿವ್ಯವಾಗಿರತಕ್ಕಂಥ ನಿಪುಣವಾದ ಕುಡಿನೋಟದ ಒಂದು ತುದಿಯಿಂದ ಹೊರಹೊಮ್ಮುವ, ದೇವರು ಸುಮ್ಮನೆ ಒಂದು ಸಣ್ಣ ದೃಷ್ಟಿ ಹರಿಸಿದ ಭಗವಂತನ ಒಂದು ಕುಡಿನೋಟದಿಂದ ಹೊರಹೊಮ್ಮುವ ನಿಗಿ ನಿಗಿ ಕೆಂಡದಂತೆ ಸೂರ್ಯನಂತಹ ಪ್ರಜ್ವಲಿಸುವ ಆ ಕಿಡಿಗಳಿಂದ ಬ್ರಹ್ಮ ರುದ್ರ ಇಂದ್ರ ಮೊದಲಾದ ದೇವತೆಗಳ ಗುಂಪೆಲ್ಲ ಬೂದಿಯಾಗಿ ಹೋಗುತ್ತಾ ಇದೆ. ಭಗವಂತನ ಕುಡಿನೋಟಗಳಿಂದ ಹೊರಹೊಮ್ಮುವ, ಭಗವಂತನ ಕುಡಿನೋಟದಿಂದ ಹೊರಹೊಮ್ಮಿದ ಅಂದರೆ ಸೃಷ್ಟಿಯಾದ ಸೂರ್ಯನಂತೆ ಅಗ್ನಿಯ ಕಿಡಿಗಳಂತೆ ಇರತಕ್ಕಂಥ ಭಗವಂತನ ಕುಡಿನೋಟದಿಂದ ಹೊಮ್ಮಿದ ಆ ಕಿಡಿಗಳಿಂದ ಬ್ರಹ್ಮರುದ್ರಾದಿ ದೇವತೆಗಳೇ ಬೂದಿಯಾಗಿ ಹೋಗುತ್ತಾರೆ. ಸ್ವಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯಸ್ಸುರಾಹ. ಮಾತು ಕೇಳ್ತೇವೆ. ಭಗವಂತನ ಅನುಗ್ರಹ ತಪ್ಪಿದರೆ ಬ್ರಹ್ಮಾದಿಗಳೂ ಕೂಡ ಸ್ವಪಚರಕ್ಕಿಂತಲೂ ಕಡಿಮೆಯಾಗುತ್ತಾರೆ. ಅವರಿಗೆ ಭಗವದ್ಭಕ್ತಿ ಕಡಿಮೆಯಾಗಲ್ಲ, ಬ್ರಹ್ಮಾದಿಗಳಿಗೆ ಭಗವಂತನ ಅನುಗ್ರಹ ತಪ್ಪೋದಿಲ್ಲ, ಆ ವಿಚಾರ ಬೇರೆ. ಬ್ರಹ್ಮಾದಿಗಳ ಸ್ವಪಚರ ಆಗೋದಿಲ್ಲ, ವಿಚಾರ ಬೇರೆ. ಭಗವಂತನ ಅನುಗ್ರಹ ತಪ್ಪಿದರೆ ಅಂದರೆ ಬ್ರಹ್ಮ ರುದ್ರಾದಿ ರಮಾ ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಸರ್ವೋತ್ತಮನಾದವನು ಭಗವಂತ ಎಂಬ ಮಾತನ್ನು ತಿಳಿಸೋದಕ್ಕಾಗಿ ಭಗವಂತನ ಕುಡಿನೋಟದಿಂದ ಹೊರಹೊಮ್ಮಿದ ಕಿಡಿಗಳಿಂದ ಸಮಸ್ತ ದೇವತಾ ವೃಂದ ಸುಟ್ಟು ಭಸ್ಮವಾಗುತ್ತದೆ. ಇದು ಭಗವಂತನ ಕುಡಿನೋಟದಿಂದ ಹೊರಹೊಮ್ಮಿದ ಕಿಡಿಗಳ ಮಹಿಮೆ. ಒಂದು ಕಿಡಿ ಸಾಕು, ದೇವರ ಕಣ್ಣಿನಿಂದ ಸೂರ್ಯನಂತೆ ದ್ವಾದಶಾದಿತ್ಯರಂತೆ ಹೊರಹೊಮ್ಮುವ ಆ ಭಗವಂತನ ಕಿಡಿಗಳು. ಬ್ರಹ್ಮೇಶ ಶತ್ಕ್ರೋತ್ಕರಾಹ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಇಂತಹ ದಿವ್ಯವಾಗಿರತಕ್ಕಂತಹ ಆ ಭಗವಂತನ ಮಹಿಮೆಯನ್ನು ತಿಳಿಸಿದ ಮಹನೀಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ನಮ್ಮೆಲ್ಲರ ಮೂಲ ಗುರುಗಳು. ಈ ದಿವ್ಯವಾದ ನಖಸ್ತುತಿ, ಭಗವಂತನ ಸರ್ವೋತ್ತಮವಾದ ಮಹಿಮೆ, ಈ ಎರಡನ್ನು ವಾಯುಸ್ತುತಿಗೆ ಸಂಪುಟಾಕಾರವಾಗಿ ಹೇಳಬೇಕು ಅಂತ ಆಚಾರ್ಯರು ಆದೇಶ ಮಾಡಿದರು. ತ್ರಿವಿಕ್ರಮ ಪಂಡಿತರು ಅದರ ಕ್ರಮದಲ್ಲಿ ಇದು ಬರೇ ಹರಿವಾಯುಸ್ತುತಿ ಆಗಿಲ್ಲ, ಇದು ಬರೇ ವಾಯುಸ್ತುತಿ ಅಲ್ಲ, ಹರಿವಾಯುಸ್ತುತಿ ಆಗಬೇಕು ಅಂತ ಹೇಳಿ ಆ ನಖಸ್ತುತಿಯನ್ನು ಸಂಪುಟಾಕಾರವಾಗಿ ಹೇಳುವ ಪದ್ಧತಿ ಸಂಪ್ರದಾಯ ಇವತ್ತಿಗೂ ನಡೆದುಕೊಂಡು ಬಂದಿರತಕ್ಕಂಥದ್ದು ಅಂತ ತಿಳಿಯುತ್ತಾ ಶ್ರದ್ಧಾಭಕ್ತಿಯಿಂದ ಪ್ರತಿನಿತ್ಯ ನರಸಿಂಹದೇವರ ನಖಸ್ತುತಿಯನ್ನು ಪಠನೆ ಮಾಡಿದರೆ ನಮ್ಮ ಎಲ್ಲ ಅಮಂಗಳಗಳು ಪಾಪಗಳು ಪರಿಹಾರವಾಗಿ ಅಂತಃಕರಣ ಶುದ್ಧವಾಗಿ ನಿಶ್ಚಿತವಾಗಿ ಸಕಲ ಇಷ್ಟಾರ್ಥ ಸಿದ್ಧಿ ಆಗೇ ಆಗುತ್ತದೆ ಎಂಬ ನಿಟ್ಟಿನಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರತಿನಿತ್ಯ ನಖಸ್ತುತಿಯ ಜೊತೆಗೆ ಆ ಹರಿವಾಯುಸ್ತುತಿಯನ್ನು ಪಠನೆ ಮಾಡೋಣ ಅಂತ ಹೇಳ್ತಾ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಮಧ್ವೇಶಾರ್ಪಣಮಸ್ತು.